ಆಯ್ತು. ಇದೇ ಪುರಾಣ ಪ್ರಾರಂಭ ಆಯ್ತು. ಎರಡು ಬಾಯದ ಹೇಳೋದು ಬಾಳ ಅದ, ಆದ್ರೆ ಒತ್ತಡ ಎಲ್ಲದೂ ನಾವು ಭಾಗಿಬೇಕು. ಯಾಕಂದ್ರೆ ಭಕ್ತಿ ಮುಂದೆ ಎಲ್ಲವೂ ಶೂನ್ಯ. ಖುಷಿ ಒಳಗ ಏನು ಮಾತಾಡ್ತಿ ಹೇಳಕ್ ಬರಂಗಿಲ್ಲ. ಹೇಮರೆಡ್ಡಿ ಮಲ್ಲಮ್ಮಗ ಮಲ್ಲಯ್ಯ ಪ್ರತ್ಯಕ್ಷ ಆದಂತ. ಹೇಮರೆಡ್ಡಿ ಮಲ್ಲಮ್ಮಗ ಮಲ್ಲಯ್ಯ ಪ್ರತ್ಯಕ್ಷ ಆದಾಗ ಏನ್ ಕೇಳ್ಬೇಕಾಗಿತ್ತು? ಮಲ್ಲಯ್ಯ ನಿನ್ನ ಪಾದ ನನ್ನ ತಲೆಮ್ಯಾಗ ಇರ್ಬೇಕಂತ ಕೇಳ್ಬೇಕಿಲ್ಲ. ಮಲ್ಲಮ್ಮ ಏನದು? ಮಲ್ಲಯ್ಯ ನನ್ನ ಪಾದ ನಿನ್ ತಲೆಮ್ಯಾಗ ಇರ್ಲಿ ಅಂದಳು. ಅದು ಭಕ್ತಿ ಅದ, ಅಲ್ಲಿ ಪ್ರೀತಿ ಅದ, ಅಲ್ಲಿ ಏನೇನು ಮಲ್ಲಯ್ಯ ಖುಷಿ ಪಟ್ಟಂತ ಅಂದ್ರ ಖುಷಿ ಒಳಗ ಸಂತೋಷದೊಳಗ ಏನು ಮಾತಾಡಿದ್ರು ಅದು ದೇವರಿಗೆ ಪ್ರಿಯ ಆಗ್ತದೆ ಅನ್ನುವಂಥದನ್ನ ನಾವು ಯಾವತ್ತು ಮರಿಬಾರದು. ಈ ಮೈಕ ಬಿಳಿಗಿ ಸರ್ಕಾರಿ ಹೋಯ್ತು ಹೊಳ್ಳಿ ಬರಕಿಲ್ಲ. ಅದಕ್ಕೆ ಹೇಳ್ತೀನಿ, ನಮ್ಮೆಲ್ಲ ಕಮಿಟಿಯವರು ಅವರು ಇವರು ಎನ್ನದೆ. ಯಾಕಂದ್ರೆ ಎಂಟತ್ತು ಮಂದಿ ಅಂತೂ ಕಣ್ಣು ಮುಚ್ಚಿ ಯಾವಾಗಲೂ ಹೇಳ್ತೀವಿ ಸರ್. ಇಡೀ ಕಮಿಟಿಯ ಜನ, ಬಡವಣೆಯ ಜನ ಬಹಳ ಪ್ರೀತಿಯಿಂದ ಕಂಡೇರಿ. ಆಮೇಲೆ ನಮ್ಮ ತಾಯಿ ಬಳಗ ಬಹಳಷ್ಟು ಪ್ರೀತಿಯಿಂದ ಹಾರೈಸಿರಿ. ಮುಂದ ಸರ್, ನಿಮ್ಮೂರಿಗೆ ನಾವು ಬರಬೇಕಾದರೆ ನನ್ನ ಮನಸ್ಸು ನನ್ನ ಮನಸ್ಸು ನಿಮ್ಮೂರಿಗೆ ನಾನು ಬರಬೇಕಾದರೆ ನಮ್ಮ ಮನಸ್ಸು ಇರಬೇಕು. ನಮ್ಮ ಮನಸ್ಸು ಇರಬೇಕು. ತನು ಮನ ಧನ ಬಿಟ್ಟು ಗುರುವಿನ ಪಡೆದು, ತನು ಮನ ಧನ ಬಿಟ್ಟು ದಾನ ಪಡೆದು ಬಿಡಬೇಕು. ನಿಮ್ಮೂರಿಗೆ ನಾನು ಆದರ್ಶ ನಗರಕ್ಕೆ ನಾವು ಬರಬೇಕಾದರೆ ನಮ್ಮ ಮನಸ್ಸು ಇರಬೇಕು. ಗುರುಗಳ ಇವತ್ತೇನೈತಪ್ಪ ಅಂದ್ರೆ ಮಧ್ಯಾಹ್ನ ಪೂಜೆ ಆದ ನಂತರ ನಾವು ಮಂಗಳಾರತಿ ಕರ್ಪೂರಾರತಿ ನಾವು ಮುಂದುವರಿಸ್ತೀವಿ. ದಯಮಾಡಿ, ಯಾಕಂದ್ರೆ ತಮ್ದು ಎಲ್ಲ ನಾ ಹೇಳಿದಿಲ್ಲ, 14 ದಿವಸತನ ದಾನಮ್ಮ ದೇವಿ ಈ ದೇವಸ್ಥಾನ ನಮ್ಮ ಅಂಡರ್ನೇ ಇರ್ತದೆ. ಇವತ್ತಿನ ದಿವಸ ದಾನಮ್ಮ ದೇವಿ ದೇವಸ್ಥಾನ ಕಲಬುರಗಿಯೊಳಗೆ ಇದ್ದಂತ ಎಲ್ಲ ಭಕ್ತರ ಅಂಡರದಾಗಿರ್ತದೆ. ನಾವೇನು ಮಾಡೋಕ್ಕಾಗಿಲ್ಲ. ಆ ದಾನಮ್ಮ ದೇವಿ ಮಾಡಿಸ್ಕೋತಾಳ, ಭಕ್ತರು ಮಾಡ್ತಾರ. ಅದಕ್ಕೆ ಸುಮಾರು 15 ದಿವಸಗಳವರೆಗೆ ಪುರಾಣ ಪ್ರವಚನಕಾರರು ತಾವು ಮತ್ತು ತಬಲಾ ವಾದಕರು ನಮ್ಮ ಒಂದು ಕರೆಗೆ ಹೋಗ್ಬಿಟ್ಟು 15 ದಿವಸಗಳವರೆಗೆ ಏನಪ್ಪಾ ಅಂದ್ರೆ ಪುರಾಣ ಪ್ರವಚನವನ್ನ ತಾವುಗಳು ಭಕ್ತಿಪೂರ್ವಕವಾಗಿ ಮನ ಮುಟ್ಟುವಂತೆ ಏನಪ್ಪಾ ಅಂದ್ರೆ